ನಾವು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಆವತ್ತು ಹೇಳಿರಲಿಲ್ಲ. ನಾವು 14 ದಿವಸಗಳ ಪಾದಯಾತ್ರೆ ಮಾಡಿದಾಗ ಇಡೀ 14 ದಿವಸ ನಾನು ಮೌನ ವ್ರತ ಮಾಡಿದೆ. ಇಡೀ ಹಗಲಲ್ಲಿ ಮೌನವಾಗಿದ್ದೆ, ರಾತ್ರಿ ಹೊತ್ತು ಮಾತ್ರ ಮಾತಾಡ್ತೀನಿ. ನಾನು ಮಾತಾಡಿಲ್ಲ. ನಮ್ಮ ಪಕ್ಷದ ಮುಖಂಡರು, ವಿಶೇಷವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಂಥ SH ಲಿಂಗೇಗೌಡರು ಆ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಾ ಇದ್ರು. ಆದರೆ ಇವತ್ತು ನಾನು ಓಪನ್ ಆಗಿ ನಿಮ್ಮ ಕೇಳಿದ್ದಕ್ಕೆ ಬೇರೆ ಸಂದರ್ಭದಲ್ಲಿ ಹೇಳಿದ್ವಿ. ವೀರೇಂದ್ರ ಹೆಗಡೆ ಅವರು ಮೊದಲು ತಮ್ಮ MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಅವರೇ ಹೇಳಿದಾಗೆ ಅವರದೇ ಊರಿನ ಅವರ ಬೆಂಬಲಿಗನೇ ಆಗಿರುವಂಥ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಹೇಳಿದಾಗೆ ಅಲ್ಲಿ ಯಾವುದಾದರೂ ಅನಾಥ ಶವಗಳನ್ನು ಕಾನೂನು ಮೀರಿ ದಫನ್ ಮಾಡಿದರೆ, ಅಂದರೆ ಯಾವುದೋ ಅನಾಥ ಶವ ಸಿಗುತ್ತೆ ಅಂದರೆ ಮೊದಲು ಇದು ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಒಂದಷ್ಟು ದಿವಸಗಳ ಕಾಲ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಮಾಹಿತಿ ಕೊಡಬೇಕು, ಇಲ್ಲೊಂದು ಅನಾಥ ಶವ ಇದೆ ಅಂತ. ಆಮೇಲೆ ಅದನ್ನು ಕಡ್ಡಾಯವಾಗಿ ಹೂಳಬೇಕು. ಯಾಕಂದರೆ ಮತ್ತೆ ಇನ್ಯಾವತ್ತೋ ಬಂದಾಗ ಅದು 5 ಮೇಲೆ ಬಂದ್ರೂ ಆ ಊತಿರುವಂತಹ ಇದರಲ್ಲಿ ಶವದಲ್ಲಿ ಸಿಗುವಂತಹ ಅದು ಮೂಳೆ ಇರುತ್ತಲ್ಲ, ಅದ್ರ ಮೂಲಕ DNA ಟೆಸ್ಟ್ಗೆ ಬೇಕಾಗುತ್ತೆ ಅಂತ. ಯಾವುದೇ ಅನಾಥ ಶವವನ್ನು ಸುಡುವ ಆಗಿಲ್ಲ. ಸುಡುವುದು ಕಾನೂನು ಬಾಹಿರ. ಹಾಗಾಗಿ ಯಾವುದೇ ಕ್ರೈಮು ಇನ್ವಾಲ್ವ್ ಆಗಿ ಯಾವುದೇ ಅಪರಾಧದಲ್ಲಿ ಆಕ್ಸಿಡೆಂಟ್ ಆಗಿರೋ ಶವಗಳನ್ನು ಸಹ ಸುಡಬಾರ್ದು ಅಂತಿದೆ. ಹಾಗೆ ನೋಡಿದ್ರೆ ಉಳ್ಳೇಬೇಕು, ಯಾಕಂದರೆ ಮುಂದಿನ ದಿನಗಳಲ್ಲಿ ಅದು ತನಿಖೆಗೆ ಬೇಕಾಗುತ್ತೆ ಅಂತೇಳಿ. ಆದರೆ ಇಲ್ಲಿ ಏನೇನು ನಡೆದಿದೆ, 106 ಶವಗಳು ಸಿಕ್ಕಿದೆ ಅಂತ ಹೇಳ್ತಾರಲ್ವಾ. 35 ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂಥ ಅನನ್ಯ ಭಟ್ ಅನ್ನುವಂಥ ಒಬ್ಬ MBBS ವಿದ್ಯಾರ್ಥಿನಿಯ ತಾಯಿ ನಿನ್ನೆ ಹೋಗಿ ದೂರು ಕೊಟ್ಟಿದ್ದಾರೆ, ನೋಡಿದಿರಲ್ಲ ನೀವು. ಹಾಗಾಗಿ ಬಹಳಷ್ಟು ವಿಚಾರಗಳಿದೆ. ಧರ್ಮಸ್ಥಳದಲ್ಲಿ ಬಹಳ ಬದಲಾವಣೆಗಳಾಗಬೇಕಾಗಿದೆ. ರಾಜ್ಯದ ಜನ, ನಾನು ಸಹ ಧರ್ಮಸ್ಥಳಕ್ಕೆ ಹೋಗಿ ಒಂದಲ್ಲ ಹಲವು ಸಲ ಮುಡಿ ಕೊಟ್ಟು ಬಂದಿದ್ದೀನಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅದಕ್ಕಿಂತ ಮೊದಲು ಅಲ್ಲಿ ಮುಡಿ ಕೊಟ್ಟು ನೇತ್ರಾವತಿ ನದಿಗೆ ಹೋಗಿ ನಡ್ಕೊಂಡೋಗಿ ಸ್ನಾನ ಮಾಡಿಕೊಂಡು ಬಂದು ಮಂಜುನಾಥನ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂತಹ ರುಚಿಯಾದ ಊಟ ಮಾಡಿ ಗೊಮ್ಮಟೇಶ್ವರನ ದರ್ಶನ ಮಾಡಿಕೊಂಡು ಒಂದಲ್ಲ ನಾನು 16 ವರ್ಷಕ್ಕೇ ಸ್ವತಂತ್ರವಾಗಿ ಹೋಗಿದ್ದೆ. ನಾನು 10 ವರ್ಷ ಇದ್ದಾಗಲಿಂದ 10 ವರ್ಷ ಇನ್ನೂ ಚಿಕ್ಕ ಹುಡುಗನಾಗಿ ಬಹುಶಃ ನಮ್ಮ ತಂದೆಯರೇ ಕರ್ಕೊಂಡು ಹೋಗಿದ್ರು. ಸುಮಾರು 10ಕ್ಕಿಂತ ಹೆಚ್ಚು ಸಲ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ. ನಾನು ಒಬ್ಬ ಮಂಜುನಾಥನ ಭಕ್ತ. ನನಗೂ ಮಂಜುನಾಥ ನ್ಯಾಯ ಮಾಡ್ತಾನೆ ಅಂತ ನಂಬಿಕೆ ಇದೆ.